1000 ಕೋಟಿ. ಇಷ್ಟು ಕಲೆಕ್ಷನ್ ಮಾಡಬೇಕು ಅಂತ ತುಂಬ ಪ್ಯಾನ್ ಇಂಡಿಯನ್ ಸಿನಿಮಾಗಳು ರಿಲೀಸ್ ಆಗ್ತಾನೆ ಇರ್ತವೆ. ಆದರೆ ಎಲ್ಲ ಸಿನಿಮಾಗಳ ಕೈಲೂ ಆಗಲ್ಲ. ವರ್ಷದಲ್ಲಿ ಒಂದು ಸಿನಿಮಾ ಇಲ್ಲ 2 ಸಿನಿಮಾ. ಒಂದೊಂದ್ಸಲ ಯಾವ ಸಿನಿಮಾನೂ ಕೂಡ ಅಷ್ಟು ಕೋಟಿ ಕಲೆಕ್ಷನ್ ಮಾಡಿರೋದಕ್ಕಾಗಿರೋದೇ ಇಲ್ಲ. ಎಕ್ಸಾಂಪಲ್ಗೆ 2025 ಈ ವರ್ಷದಲ್ಲಿ ಯಾವ ಫಿಲಮು 1000 ಕೋಟಿ ಕ್ಲಬ್ಬಿಗೆ ಸೇರೋದಕ್ಕಾಗಿಲ್ಲ. 1000 ಕೋಟಿ ಕಲೆಕ್ಷನ್ ಮಾಡೋದು ಅಷ್ಟು ಈಸಿ ಇದ್ದಿದ್ದರೆ ನಮ್ಮ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಬರೀ 8 ಸಿನಿಮಾ ಮಾತ್ರ ಯಾಕೆ ಇರ್ತಿತ್ತು? ಆ 8 ಸಿನಿಮಾ ಯಾವುದು ಅಂತ ಗೊತ್ತಾ? ಬನ್ನಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಹೇಳ್ಬೇಕಾಗಿರೋಂಥ 8 ಸಿನಿಮಾದ ಬಗ್ಗೆ ಬೇಗ ಹೇಳಿ ಮುಗಿಸ್ತೀನಿ, ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಂಬರ್ 8 ಕಲ್ಕಿ. ಈ ಫಿಲಮ್ ಡೈರೆಕ್ಟರ್ ನಾಗಾಶ್ವಿನ್ ಅವರು ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್ ಅಂತ ದೊಡ್ಡ ದೊಡ್ಡ ಸ್ಟಾರ್ಸ್ನ ಹಾಕೊಂಡು ಮಹಾಭಾರತ ಕಾನ್ಸೆಪ್ಟ್ನ ತಗೊಂಡು ಒಂದು ಫ್ಯೂಚರಿಸ್ಟಿಕ್ ವರ್ಲ್ಡ್ನ ಕ್ರಿಯೇಟ್ ಮಾಡಿ ಫಿಲಮ್ನ ರಿಲೀಸ್ ಮಾಡ್ತಾರೆ. ಸಿನಿಮಾ ರಿಲೀಸ್ ಆದಮೇಲೆ ಫಿಲಮಲ್ಲಿರೋಂಥ ವಿಜುವಲ್ಸು ಆಡಿಯನ್ಸಿಗೆ ತುಂಬಾ ಇಷ್ಟ ಆಗುತ್ತೆ. ಇದರಿಂದನೇ ಸಿನಿಮಾ 1000 ಕೋಟಿ ಕಲೆಕ್ಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಂಬರ್ 7 ಪಠಾನ್. ಶಾರುಖ್ ಖಾನ್ ಅವರ ಸಿನಿಮಾ. ಈ ಫಿಲಮ್ನ ಡೈರೆಕ್ಷನ್ ಮಾಡಿರೋದು ಸಿದ್ಧಾರ್ಥ್ ಆನಂದ್ ಅವರು. ನಂಬರ್ 6 ಜವಾನ್. ಇದು ಕೂಡ ಶಾರುಖ್ ಖಾನ್ ಅವರ ಸಿನಿಮಾನೇ. ಈ ಫಿಲಮ್ನ ಅಟ್ಲಿ ಅವರು ಡೈರೆಕ್ಷನ್ ಮಾಡಿರೋದು. ನಂಬರ್ 5 KGF 2. ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಮಾಡಿ ಯಶ್ ಅವರು ಆಕ್ಟಿಂಗ್ ಮಾಡಿರುವಂಥ ಸಿನಿಮಾ. ಈ ಫಿಲಮ್ ಒಟ್ಟು 1200 ಕೋಟಿ ಕಲೆಕ್ಷನ್ ಮಾಡಿದೆ. KGF ನ ಎಂಡ್ ಮಾಡಿದಂಥ ರೀತಿ, KGF 2 ನಲ್ಲಿ ಏನು ಇರ್ಬೋದು ಅಂತ ಕ್ರಿಯೇಟ್ ಮಾಡಿದಂಥ ಸಸ್ಪೆನ್ಸು ಆಡಿಯನ್ಸಿಗೆ ಕನೆಕ್ಟ್ ಆಯಿತು. ತುಂಬ ಜನರು ರಾಕಿ ಭಯ್ಯನ ಒಂದು ಕ್ಯಾರೆಕ್ಟರ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ರವಿ ಬಸ್ರೂರ್ ಅವರ BGM, ಪ್ರಶಾಂತ್ ನೀಲ್ ಅವರ ಸ್ಕ್ರೀನ್ ಪ್ಲೇ ಸಿನಿಮಾದಲ್ಲಿ ವರ್ಕ್ ಆಯಿತು. ನಂಬರ್ 4 RRR. ರಾಜಮೌಳಿ ಅವರು ಡೈರೆಕ್ಷನ್ ಮಾಡಿರೋಂಥ ಈ ಫಿಲಮಲ್ಲಿ ರಾಮ್ ಚರಣ್ ಮತ್ತು ಜೂನಿಯರ್ NTR ಅವರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ. ಈ ಫಿಲಮು ಒಟ್ಟು 1280 ಕೋಟಿ ಕಲೆಕ್ಷನ್ ಮಾಡಿದೆ. ನಂಬರ್ 3 ಪುಷ್ಪ 2. ಅಲ್ಲು ಅರ್ಜುನ್ ಅವರ ಸಿನಿಮಾ. ಸುಕುಮಾರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಪುಷ್ಪ 1ನ ಎಂಡ್ ಮಾಡಬೇಕಾದ್ರೆ ಒಂದು ಸಸ್ಪೆನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಪುಷ್ಪಗೂ ಮತ್ತು ಶೇಖಾವತ್ಗೂ ಒಂದು ರೈವಲ್ರಿ ಸ್ಟಾರ್ಟ್ ಆಗುತ್ತೆ. ಈಗ ಪುಷ್ಪ ಪೊಲೀಸ್ ಆಫೀಸರ್ನ ಎದುರಾಕೊಂಡಿದ್ದಾನೆ. ನೆಕ್ಸ್ಟ್ ಏನಾಗ್ಬೋದು? ಪುಷ್ಪ 2 ಸಿನಿಮಾನ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಾರೆ ಇಂಡಿಯಾದಲ್ಲಿ. ಇದರಿಂದ ತುಂಬ ಜನಕ್ಕೆ ಗೊತ್ತಾಯಿತು ಈ ಫಿಲಮ್ ರಿಲೀಸ್ ಆಗ್ತಿದೆ ಅಂತ. ಇದರಿಂದ ಸಿನಿಮಾ 1755 ಕೋಟಿ ಕಲೆಕ್ಷನ್ ಮಾಡುತ್ತೆ. ನಂಬರ್ 2 ಬಾಹುಬಲಿ 2. ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಆಡಿಯನ್ಸ್ ನೋಡಿದಂಥ ಆಲ್ ಟೈಮ್ ಗ್ರೇಟೆಸ್ಟ್ ಸಿನಿಮಾ ಇದು. ಈ ಫಿಲಮಲ್ಲಿ ಪ್ರಭಾಸ್ ಅವರು ಹೀರೋ ಆಗಿ, ರಾಣಾ ದಗುಪತಿ ಅವರು ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಫಿಲಮ್ನ ರಾಜಮೌಳಿ ಅವರು ಡೈರೆಕ್ಷನ್ ಮಾಡಿರೋದು. ಬಾಹುಬಲಿ 1 ಫಿಲಮ್ ಕ್ಲೈಮ್ಯಾಕ್ಸಲ್ಲಿ ಒಂದು ಸಸ್ಪೆನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಕಟ್ಟಪ್ಪ ಬಾಹುಬಲಿನ ಏನಕ್ಕೆ ಸಾಯಿಸ್ತಾನೆ? ಇದನ್ನು ತಿಳ್ಕೊಳೋದಕ್ಕೆ ಜನ ಬಾಹುಬಲಿ 2 ಫಿಲಮ್ ನೋಡಲೇಬೇಕಿತ್ತು. ಫಿಲಮ್ ರಿಲೀಸ್ ಆದಮೇಲೆ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಫಿಲಮಲ್ಲಿತ್ತು. ನಂಬರ್ 1 ದಂಗಲ್. ಇದು ಅಮೀರ್ ಖಾನ್ ಅವರ ಸಿನಿಮಾ. ನಿತೇಶ್ ತಿವಾರಿ ಅವರು ಈ ಫಿಲಮ್ನ ಡೈರೆಕ್ಷನ್ ಮಾಡಿರೋದು. ಈ ಫಿಲಮು ಚೈನಾದಲ್ಲೂ ಕೂಡ ರಿಲೀಸ್ ಆಗಿತ್ತು. ಸಿನಿಮಾದ ಕಲೆಕ್ಷನ್ ಎಷ್ಟಿದೆ ಅಂತ ನೋಡೋದಾದರೆ 2000 ಕೋಟಿ. ಸೊ ಇದಿಷ್ಟು ವಿಡಿಯೋ ಆಗಿತ್ತು. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬೈ.